ಹಾಯ್ ನಮಸ್ಕಾರ ಎಲ್ಲ ಶ್ರೀ ಉದ್ಭವ ಗುರು ಶನೇಶ್ವರ ಸ್ವಾಮಿಗೆ ದೇವಾಲಯಕ್ಕೆ ಸುಸ್ವಾಗತ. ಬನ್ನಿ ಈ ದಿನ ಬಂದು ನಮ್ಮ ಕ್ಷೇತ್ರವನ್ನು ನೋಡೋಣ. ಬನ್ನಿ, ಇದೇ ಶ್ರೀ ದೇವತಾ ಸಂಗಮ ಶ್ರೀ ಕ್ಷೇತ್ರ. ಇದು ಇವ್ರು ಬಂದು ಶ್ರೀ ಉದ್ಭವ ಶಾಂತ ಶನೇಶ್ವರ ಸ್ವಾಮಿ. ಅಂದ್ರೆ ಶ್ರೀ ಶನೇಶ್ವರ ಸ್ವಾಮಿ ಚಿಕ್ಕ ವಯಸ್ಸಿನಲ್ಲಿ ಬಾಲಕನಾಗಿದ್ದಾಗ ಶ್ರುತಕರ್ಮ ಅಂತ ಇರ್ತಾರೆ. ಇವರನ್ನ ಇಲ್ಲಿ ನಾವು ತೈಲಾಭಿಷೇಕಕ್ಕಾಗಿ ಇಲ್ಲಿ ಸ್ಥಾಪನೆ ಮಾಡಿದ್ದೀವಿ. ಅವ್ರ ಪಕ್ಕ ನೀವು ಹಿಂಗೆ ಬರ್ತಾ ಇದ್ರೆ ಇಲ್ಲಿ ಇವರ ಹೆಸರು ಶ್ರೀ ವಿದ್ಯಾ ಗಣಪತಿ ಅಂತ. ಇಲ್ಲಿ ಸಕಲ ವಿದ್ಯಾರ್ಥಿಗಳು ಎಲ್ಲರಿಗೂ ಇಲ್ಲಿ ತುಂಬಾ ಲಾಭ ಕೊಡುವಂತ ಶ್ರೀ ಸಂಕಷ್ಟರ ಗಣೇಶ್ವರ ಇರ್ತದೆ. ಇವರು ಶ್ರೀ ಜಡೆ ಮುನೇಶ್ವರ ಸ್ವಾಮಿ ಅಂತ. ಹೇಳ್ಬೇಕು, ಇವರು ಶ್ರೀ ಛಾಯಾದೇವಿ ಅಂತ, ಅಂದ್ರೆ ಶ್ರೀ ಶನೇಶ್ವರ ಸ್ವಾಮಿಯ ತಾಯಿ ಇವರು. ಇನ್ನು ಇವರು ಶ್ರೀ ಗುರು ಶನೇಶ್ವರ ಸ್ವಾಮಿ ಅಂತ. ಇವ್ರಿಗೆ ಶ್ರೀ ಕ್ಷೇತ್ರದ ಅಧಿಪತಿ ಆಗಿರೋ ಶ್ರೀ ಗುರು ಶನೇಶ್ವರ ಸ್ವಾಮಿ. ನೀವು ಮೊದ್ಲಿಗೆ ಅಲ್ಲಿ ಏನ್ ನೋಡಿದ್ರೆ ಶಾಂತ ಶನೇಶ್ವರ ಸ್ವಾಮಿಯಾಗಿ ಶಾಂತ ರೂಪದಲ್ಲಿ ಇದ್ರೆ, ಇಲ್ಲಿ ಶ್ರೀ ಗುರು ಶನೇಶ್ವರ ಸ್ವಾಮಿ ಎಲ್ಲರಿಗೂ ಗುರು ಮಾರ್ಗಗಳನ್ನು ತೋರಿಸ್ಕೊಂಡು ಇಲ್ಲಿ ಸ್ವಾಮಿ ನೆಲೆ ಆಗಿದ್ದಾರೆ. ಇನ್ನು ಇವರು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಲ್ಲಿ ನವಗ್ರಹ ದಾಂಪತ್ಯ ಸಮೇತ ನವಗ್ರಹಗಳನ್ನು ಇಲ್ಲಿ ಸ್ಥಾಪನೆ ಮಾಡಿರ್ತಾ ಇದ್ದೀವಿ. ನೋಡಿ, ಸೂರ್ಯ, ಚಂದ್ರ, ಗ್ರಹ, ಬುಧ, ಇನ್ನು 9 ಗ್ರಹಗಳನ್ನ ಇಲ್ಲಿ ನಾವು ಸ್ಥಾಪನೆ ಮಾಡಿದ್ದೀವಿ. ಮತ್ತು ಈ ಕ್ಷೇತ್ರದಲ್ಲಿ ವಿಶೇಷತೆ ಏನಂದ್ರೆ, ಯಾರಿಗೆ ಆಗ್ಲಿ ಯಾವುದೇ ಗ್ರಹ ದೋಷ ಇದ್ರೂ ಕೂಡ ಇಲ್ಲಿ ಗ್ರಹ ದೋಷ ಪೂಜೆನ ಮಾಡ್ತೀವಿ, ಮತ್ತೆ ಶಾಂತಿ ಮಾಡ್ತೀವಿ. ಆಮೇಲೆ ಪ್ರತಿ ಅಮಾವಾಸ್ಯೆ ಭಕ್ತಾದಿಗಳು ಇಷ್ಟಾರ್ಥ ಮೇಲೆಗೆ ಶನಿ ಶಾಂತಿ ಹೋಮ ಕೂಡ ಇಲ್ಲಿ ನೆರವೇರಿಸ್ತೀವಿ. ಮತ್ತು ಈಗ ನೀವು ನೋಡ್ತಾ ಇದ್ದೀರಲ್ಲ, ಶ್ರೀ ಆದಿಶಕ್ತಿ ರೇಣುಕಾ ಯಲ್ಲಮ್ಮ ದೇವಿ ಕೂಡ ಈ ಕ್ಷೇತ್ರದಲ್ಲಿ ಇದ್ದಾರೆ. ಎಲ್ಲರ ಅಮ್ಮ ಶ್ರೀ ಯಲ್ಲಮ್ಮ ಎಂದು ಪ್ರಸಿದ್ಧಿಯಾಗಿರುವಂತಹ ಶ್ರೀ ಸೌದತ್ತಿ ಶ್ರೀ ಸಿರಿಮಾತೆ ರೇಣುಕಾ ಯಲ್ಲಮ್ಮ ಕೂಡ ಇಲ್ಲಿ ಈ ಕ್ಷೇತ್ರದಲ್ಲಿ ನೆಲೆಸಿದ್ದಾಳೆ. ಮತ್ತು ಈಗ ನೀವು ನೋಡ್ತಾ ಇದ್ದೀರಾ ಶ್ರೀ ವರಮಹಾಲಕ್ಷ್ಮಿ ದೇವಿ ಮತ್ತು ನಾಗದೇವತೆ ಅಂತ. ಇದು ಮೂಲತಃ ಇಲ್ಲಿ ಶ್ರೀ ಉದ್ಭವ ಗುರು ಶನೇಶ್ವರ ಸ್ವಾಮಿ ನೆಲೆಯಾಗಿರೋ ಉದ್ಭವ ಸ್ಥಳ ಇದು. ಈ ಸ್ಥಳದಲ್ಲಿ ನೀವು ಈಗ ನೋಡ್ತಾ ಇದ್ದೀರಾ ಶ್ರೀ ವರಮಹಾಲಕ್ಷ್ಮಿ ದೇವಿ ಮತ್ತು ಶ್ರೀ ನಾಗದೇವತೆ ಇದ್ದಾರೆ. ಈ ನಾಗದೇವತೆ ಜೊತೆಗೆ ನೋಡಿ, ಇದೇ ಉದ್ಭವ ಆಗಿರುವಂತ ಉದ್ಭವ ಅನ್ಕೊಂಡಿರ್ಬೋದು, ಉದ್ಭವ ಶನೇಶ್ವರ ಅಂತಿದ್ದಾರೆ. ಏನ್ ಉದ್ಭವ ಅಂತ ನೋಡಿ, ಇದೇ ಸ್ವಾಮಿ ಉತ್ತರ ರೂಪದಲ್ಲಿ ಈ ಕ್ಷೇತ್ರದಲ್ಲಿ ನೆಲೆಯನ್ಕೊಂಡಿರುವಂತ ಸ್ಥಳ ಇದು. ಇಲ್ಲಿ ನೀವು ನೋಡ್ತಾ ಇದ್ರೆ ನಾಗದೇವತೆ ಮತ್ತು ನೋಡಿ, ಇಲ್ಲಿ ನೀವು ನೋಡಿ ಇದ್ರಲ್ಲೇ ನಿಮ್ಗೆ ಅರ್ಥ ಆಗ್ಬೋದು. ಉದ್ಭವ ಗುರು ಶನೇಶ್ವರ ಸ್ವಾಮಿ ಅಂದ್ರೆ ನೋಡಿ, ಇವ್ರೆ ಇಲ್ಲಿ ಕ್ಷೇತ್ರದಲ್ಲಿ ಉದ್ಭವ ಆಗಿದ್ದು ಅಂದ್ರೆ 3 ದೇವತೆ ಫಸ್ಟ್ ಬಂದಿತ್ತು. ಅಂದ್ರೆ ನೋಡಿ, ಶನೇಶ್ವರ ಸ್ವಾಮಿ, ಶ್ರೀ ಜಡೆ ಮುನೇಶ್ವರ ಸ್ವಾಮಿ, ಶ್ರೀ ವರಮಹಾಲಕ್ಷ್ಮಿ, ಈ ತ್ರಿಮೂರ್ತಿ ದೇವತೆಗಳಲ್ಲಿ ಶ್ರೀ ಉದ್ಭವಗೊಂಡು ಈ ಕ್ಷೇತ್ರ ಆಗಿರೋದು. ಇವರು ಇಲ್ಲಿ ನಾಗ ಸಮೇತರಾಗಿ ನಾಗ ದೇವತೆಗಳಿದ್ದಾರೆ. ಈಗ ನೀವು ನೋಡ್ತಾ ಇದ್ದೀರಾ ಶ್ರೀ ಅಭಯಾಂಜನೇಯ ಸ್ವಾಮಿ ಅಂತ. ಈ ಕ್ಷೇತ್ರದಲ್ಲಿ ಶನಿದೇವರ ಜೊತೆ ಅಭಯಾಂಜನೇಯ ಸ್ವಾಮಿ ಕೂಡ ಪ್ರತಿಷ್ಠಾಪನೆ ಆಗಿದ್ದಾರೆ. ಈಗ ಏನ್ ನೀವ್ ನೋಡಿದ್ರಿ ಎಲ್ಲಾ ಇಲ್ಲಿ ಇರುವಂತ ಎಲ್ಲಾ ದೇವತೆಗಳನ್ನು ನೋಡಿದ್ರಿ. ಆದ್ರೆ ಇವತ್ತೊಂದು ವಿಶೇಷತೆ ಏನಂದ್ರೆ, ಈ ಕ್ಷೇತ್ರದಲ್ಲಿ ವಿಜಯದಶಮಿ ಪ್ರಯುಕ್ತ ಇಲ್ಲಿ ಹೋಮ ಮತ್ತು ದೇವತೆಗಳನ್ನ ಪಟ್ಟಕ್ಕೆ ಕೂರಿಸ್ತಾ ಇದೀವಿ. ಈಗಾಗಲೇ ಹೋಮ ನಡೀತಿದ್ದು, ಈಗಾಗಲೇ ದೇವತೆಗಳನ್ನ ಪಟ್ಟಕ್ಕೆ ಕೂರಿಸುವಂತ ಪೂಜೆ ನಡೀತಿದೆ. ಬನ್ನಿ ಎಲ್ಲರೂ ಹೋಗಿ ಹೋಮದಲ್ಲಿ ಪಾಲ್ಗೊಂಡು ಪೂರ್ಣಾವತಿ ನೋಡ್ಕೊಂಡು ನೋಡಿ. ಇಲ್ಲಿ ವಿಜಯದಶಮಿ ಪ್ರಯುಕ್ತ ದುರ್ಗಾದೇವಿನೂ ಇಲ್ಲಿ ಸ್ಥಾಪನೆ ಮಾಡಿ ಇವತ್ತು ವಿಶೇಷ ದುರ್ಗಾದೇವಿಗೆ ಪೂಜೆ ಮಾಡ್ತಾ ಇದೀವಿ. ಓಂ ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ರೇಣುಕಾದೇವಿ ಮಹಾದುರ್ಗಾದೇವಿ ಆವಾಹಯ. ಇದನ್ನೇ ಹೇಳಿತ್ತು, ದೇವ್ರನ್ನ ಪಟ್ಟು ಕೂರಿಸಿದ್ದೀನಿ ಅಂತ. ನೋಡಿ, ಇವರೇ ಗುರು ಶನೇಶ್ವರ ಸ್ವಾಮಿ. ಶನಿದೇವ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಹಿಮಾಗುಜಂ ಛಾಯ ಮಾರ್ತಾಂಡ ಸಂಭೂತಂ ತಂ ನಮಾಂ ಶನೇಶ್ವರಂ. ಲಕ್ಷ್ಮೀ ದೇವಿ. ಓಂ ನಮಸ್ತೆಸ್ತು ಮಹಾಮಾಯಂ ಶ್ರೀಪೀಠೇಶ್ವರ ಪೂಜಿತೆ ಶಂಖ ಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮಸ್ತೆ. ಓಂ ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ರೇಣುಕಾದೇವಿ ನಮಸ್ತೆ. ಓಂ ಶ್ರೀ ಮುನೇಶ್ವರ ಸ್ವಾಮಿ. ಓಂ ಶನಿದೇವ. ಎಲ್ಲರಿಗೂ
कृष्ण विष्णु ऋषिकेश वासुदेव नमोस्ते विष्णु परम पुरुषाः सूर्याः दिवि एव चक्षरातं जागृवान् ಹೋಮದಲ್ಲಿ ಪಾಲ್ಗೊಂಡ ನಿಮ್ಮೆಲ್ಲರಿಗೂ ಶುಭವಾಗಲಿ. ಓಂ ಶ್ರೀ ಮುನಿಶೋಭನಾಯ ನಮಃ. ಓಂ ಶ್ರೀ ಮುನಿಶುತಾಯ ನಮಃ. ಓಂ ಶ್ರೀ ಮುನಿ ವಿಸ್ತಾರಣ್ಯೇ ನಮಃ. ಓಂ ಶ್ರೀ ಕೌತುಕ ನಮಃ. ಓಂ ಶ್ರೀ ಮುನಿ ಸನ್ನಿನ ಪ್ರಯುತಂ ನಮಃ. ಓಂ ಶ್ರೀ ಶತಸಹಸ್ರಮುನಿನ ಪೂಜಾಯ ನಮಃ. ಓಂ ಶ್ರೀ ಗಂಧದ್ವಯ ಮುನಿ ಭಕ್ತಿತಾಯ ನಮಃ. ಓಂ ಶ್ರೀ ಸ್ನಾನಮಷ್ಟಮುನಸ್ಮತಾಯ ನಮಃ. ಓಂ ಶ್ರೀ ಶಮಿ ಪುಷ್ಪಂ ವಿದಿತಾಯ ನಮಃ. ಓಂ ಶ್ರೀ ಬಿಲ್ವಪತ್ರ ವರ್ಷದಿಂದ 2011ರಿಂದನ ಭಗವಂತನ ಮೊದಲು ಶನೇಶ್ವರನ ಮೂರ್ತಿ ಮಾಡಿಸಿದ್ವಿ. ಅವತ್ತಿನಿಂದ ಶುರುವಾದಿತ್ತು ಇವತ್ತವರೆಗೂ ನಮ್ಮ ಕೈಲಾದಷ್ಟು ಶಕ್ತಿ ಮೇಲೆ ನಡೆಸ್ಕೊಂಡು ಹೋಗ್ತಾ ಇದ್ವಿ. ಭಕ್ತರುಗಳ ಸಹಾಯ ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ಕ್ಷೇತ್ರದ ಭಕ್ತಾದಿಗಳ ಕಡೆಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ವಿ. ಯಾವುದೇ ತೊಂದರೆ ಇದ್ರೂ ಏನೇ ಇದ್ರೂ ಪರಿಹಾರ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇನ್ನು ಮುಂದೆ ಇದೇ ಥರನೇ ನಡೆಸ್ಕೊಂಡು ಹೋಗ್ತೀವಿ. ಅದಕ್ಕೆ ಭಕ್ತಾದಿಗಳು ಸಹಕರಿಸ್ಬೇಕು. ಭಕ್ತಾದಿಗಳು ಬಂದು ಭಗವಂತನ ಸೇವೆ, ಅಮ್ಮನ ಸೇವೆ, ಯಲ್ಲಮ್ಮ, ಲಕ್ಷ್ಮೀ, ಶನೇಶ್ವರ 3 ಜನದ ಸೇವೆಗಳು ನೋಡಿ ಸಂತೋಷ ಪಡಲಿ. ಮತ್ತು ಪ್ರಸಾರ ಆಗೋದಕ್ಕೆ ಒಂದು ಆಗ್ತಕ್ಕಂಥ ಮುಕ್ತಾಯದ ರೂಪದಲ್ಲಿ ದಾರಿಗೆ ಹೋಗ್ತಾ ಇದ್ವಿ. ಈ ಅಲಂಕಾರ ಬೇಕು, ಅಲಂಕಾರ ಮಾಡಿ, ಇದು ಅಲಂಕಾರ ಮಾಡಿ, ಶನೇಶ್ವರ ಮಾಡಿ, ಲಕ್ಷ್ಮಿ ಮಾಡಿ, ಮುನೇಶ್ವರ ಮಾಡಿ ಅಂತಕ್ಕಂಥ ಭಕ್ತಾದಿಗಳು ಇವಕ್ಕೊಂದು ನಿಮ್ಮಲ್ಲಿ ಭಕ್ತಾದಿಗಳಲ್ಲಿ ಒಂದು ರಿಕ್ವೆಸ್ಟ್ ಇದೆ ನನ್ನಲ್ಲಿ. ಭಕ್ತಾದಿಗಳು ಏನಾದ್ರು ಅಲಂಕಾರ, ದಾಸೋಹ, ಏನಾದ್ರು ಅನ್ನ ಸಂತರ್ಪಣೆ ಅಥವಾ ತೀರ್ಥ ಪ್ರಸಾದಗಳು ಏನಾದ್ರು ಹಂಚತಕ್ಕಂಥ ಭಕ್ತಾದಿಗಳು, ಯಾರಾದ್ರೂ ಭಕ್ತಾದಿಗಳು ಗ್ರಾಮದಲ್ಲಾಗ್ಲಿ, ದೂರದಿಂದಾಗ್ಲಿ, ಅಕ್ಕಪಕ್ಕದಲ್ಲಾಗ್ಲಿ ಯಾರೇ ಭಕ್ತರು ಬಂದು ಕ್ಷೇತ್ರದಲ್ಲಿ ಬಂದು 2 ದಿನ ಮುಂಚಿತವಾಗಿ ತಿಳಿಸಿ, ನಾವಿದ್ ಮಾಡ್ತೀವಿ ಅಪ್ಪನಿಗೆ, ನಮ್ಮ ಅಮ್ಮನಿಗೆ ಈ ತರ ಮಾಡಿ, ಲಕ್ಷ್ಮಿಗೆ ಈ ತರ ಮಾಡಿ, ಆಂಜನೇಯನಿಗೆ ಈ ತರ ಮಾಡಿ, ಯಾವುದೇ ದೇವ್ರಿಗೆ ಹೇಳ್ತೀರಾ ಅದಕ್ಕೆ ಅಲಂಕಾರ ಮಾಡೋದಕ್ಕೆ ನಾವು ಸ್ವತಃ ಸಿದ್ಧವಾಗಿದ್ವಿ. ಸೇವೆ ಮಾಡಕ್ಕೆ ಇಷ್ಟವಾಗಿದ್ವಿ. ನಿಮ್ಗಳ ಸೇವೆ ಮತ್ತೆ ಭಗವಂತನ ಸೇವೆ ಮಾಡೋದಕ್ಕೆ ನಾವು ಸಿದ್ಧವಾಗಿರ್ತೀವಿ. ಆದ್ರೆ ಅದನ್ನ ಮಾಡತಕ್ಕಂಥ ಭಕ್ತಾದಿಗಳು ತಮ್ಮ ಅದೇ ಹೃದಯ ಪೂರ್ವಕವಾಗಿ ಬಂದು ಸೇವೆ ಮಾಡೋದಕ್ಕೆ ಇಷ್ಟಪಡ್ತೀನಿ ನಾನು. ಎರಡನೇದು, ನಾಳೆ ಬರತಕ್ಕಂಥ ವಿಜಯದಶಮಿ ದಿವಸ ಇಲ್ಲಿ ಭಗವಂತನ ಮೊದಲನೇ ಪೂಜೆ ಎಲ್ಲ ಅಲಂಕಾರ ಎಲ್ಲ ಮುಗಿಸಿ ಅವತ್ತಿನ ರಾತ್ರಿಗೆ ಸಾಯಂಕಾಲ ಮೇರೆ ದೇವರ ಭಗವಂತನ ದೇವತೆಗಳನ್ನ ಹೊರಗಡೆ ಹೋಗಿ ಒಂದು ಕಾಲ ದಾರಿ ಅಂದ್ರೆ ಮುಖ್ಯ ದಾರಿಗಳಲ್ಲಿ ಮೆರವಣಿಗೆ ಮಾಡಿ ಅಲ್ಲಿಂದ ತಗೊಂಡು ಬಂದು ಕ್ಷೇತ್ರದ ಮುಂಭಾಗದಲ್ಲಿ ಒಂದು ಸ್ಥಾನದಲ್ಲಿ ದೇವತೆಗಳನ್ನ ಕುಂಡ್ರಿಸಿ ಬನ್ನಿ ಮರನ ರಾತ್ರಿ 8 ಗಂಟೆ 8:30 9 10 ಒಳಗಡೆ ಬನ್ನಿ ಮರನ ಕಡಿತಕ್ಕಂಥ ಒಂದು ಕಾರ್ಯಕ್ರಮ ಸತತವಾಗಿ ಸುಮಾರು 16 ವರ್ಷದಿಂದಲೂ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಡೆಸ್ಕೊಂಡು ಹೋಗ್ತಕ್ಕಂಥ ಕಾಲಕ್ಕೆ ಭಕ್ತಾದಿಗಳು ಬಂದು ಸಹಕರಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಸೇರಿ 3 ದೇವತೆಗಳು ಅಂತ ಅಲ್ಲ, ಎಲ್ಲಾ ದೇವತೆಗಳು 9 ದೇವರುಗಳಿದೆ, ಎಲ್ಲಾರು ಸೇವೆ ಮಾಡಿ ಎಲ್ಲಾರು ಆಶೀರ್ವಾದ ಪಡೆದು ತೀರ್ಥ ಪ್ರಸಾದಗಳು ಇರ್ತದೆ, ಪ್ರಸಾದ ನಿಯೋಗ ಇರುತ್ತೆ, ಅದನ್ನ ಮುಗಿಸ್ಕೋಬಹುದು. ಹಿಂದೆಲೆ ಬನ್ನಿ ಮರದ ಪತ್ರೆನ ಪುರೋಹಿತರ ಕೈಲಿ ತಾವು ಮ್ಯಾಲ್ ಬಿದ್ದು ಕಿತ್ಕೊಂಡು ಹೋಗುವಂತ ಅವಶ್ಯಕತೆ ಇಲ್ಲ. ಪುರೋಹಿತರು ಪ್ರತಿಯೊಬ್ಬರಿಗೂ ನಮ್ಮಲ್ಲಿ ನಮ್ಮ ಅರ್ಚಕರ ಕೈಲಿಂದ ಒಂದು ಮಂತ್ರದ ಪ್ರಕಾರ ಒಂದು ಕಲ್ಪನೆ ರೂಪದಲ್ಲಿ ಕೊಟ್ಟು ಪ್ರಸಾದಗಳು ಕೊಡ್ತಾರೆ. ಅದನ್ನ ಶಾಂತಿಯಾಗಿ ಸ್ವೀಕರಿಸಿ ಎಲ್ಲ ಭಕ್ತಗಳಿಗೂ ಅದನ್ನ ತಗೊಂಡೋದಂತ ಭಕ್ತಾದಿಗಳು ತಮ್ಮ ಮನೆಗಳಲ್ಲಿ ಪೂಜೆಗೆ ಸ್ಥಳದಲ್ಲಿಟ್ಟು ಪ್ರತಿ ದಿನ ಪೂಜೆ ಸಲ್ಲಿಸಿ ಬರ್ತಕ್ಕಂಥ ಸಂವತ್ಸರ ಅಂದ್ರೆ ಬರ್ತಕ್ಕಂಥ ವಿಜಯದಶಮಿವರೆಗೂ ಇಟ್ಕೊಂಡು ಅದನ್ನ ತಗೊಂಡ್ ಬಂದು ಹಳೇದನ್ನ ತಗೊಂಡ್ಬಂದು ಹೋಮದ ಕುಂಡಿಗೆ ಕ್ಷೇತ್ರದಲ್ಲಿ ಹಾಕಿ ಮತ್ತೆ ಹೊಸ ಪತ್ರಗಳನ್ನ ತಗೊಂಡೋಗಿ ಬನ್ನಿ ಪತ್ರ ಮತ್ತೆ ಅದೇ ತರದನ್ನೇ ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ಶಕ್ತಿ ಇಲ್ಲಿ ಈ ಕ್ಷೇತ್ರದಲ್ಲಿ ಸುಮಾರು 21 ವರ್ಷದಿಂದಲೂ ನಡೀತಾ ಇದೆ. ಅದನ್ನ ಉಳಿಸ್ಕೊಂಡು ಹೋಗ್ತೀರಾ, ಗಳಿಸ್ಕೊಂಡು ಹೋಗ್ತೀರಾ, ದೇವತೆಗಳ ಒಂದು ಆಶೀರ್ವಾದಕ್ಕೆ ಕೃಪೆಗೆ ಪಾತ್ರರಾಗ್ತೀರಾ ಅಂತ ಭಕ್ತಾದಿಗಳಲ್ಲಿ ವಂದನೆ ಮತ್ತು ನಿಮ್ಮೆಲ್ಲರಿಗೂ ಭಕ್ತರುಗಳಿಗೆಲ್ಲರಿಗೂ ನಮಸ್ಕಾರ ಮಾಡ್ತೀನಿ. ಕ್ಷೇತ್ರದ ವತಿಯಿಂದ ಇವತ್ತಿನ ಕಾರ್ಯಕ್ರಮ ಎಲ್ಲ ಇವತ್ತಿನ ಮಟ್ಟಿಗೆ ಕಾರ್ಯಕ್ರಮ ನಡೆದಿದೆ.
ಪ್ರತಿದಿನ ಯಾವ ಕಾರ್ಯಕ್ರಮ ಯಾರು ಬಂದು ಇಲ್ಲಿ ಅನ್ನ ಪ್ರತಿಯೊಂದು ಕಾರ್ಯಕ್ರಮಗಳು ನಡೆಸ್ಕೊಂಡು ಹೋಗ್ತಾರೆ. ಅವ್ರವ್ರ ಹೆಸರುಗಳು ಅವ್ರವ್ರ ಇದನ್ನೆಲ್ಲ ಮಾಡಿಸೋದಕ್ಕೆ ಪ್ರಚಾರ ಮಾಡೋದಕ್ಕೆ ಇಷ್ಟಪಡ್ತೀವಿ. ಅವ್ರನ್ನು ಮುಂದಕ್ಕೆ ನಾಮಾನ್ಯವಾಗಿ ಪ್ರಚಾರಕ್ಕೆ ದಾರಿ ಕೊಡ್ತೀವಿ. ಮತ್ತೆ ನೀವುಗಳು ಸ್ಥಾನದಲ್ಲಿ ಏನ್ ಮಾಡ್ಬೇಕು ಎತ್ ಮಾಡ್ಬೇಕು ಅದು ಪ್ರಶ್ನೆಗೆ ಚಿಂತೆ ಇಲ್ಲ. ಎರಡನೇದು, ಹೆಚ್ಚಿನ ಕಾರ್ಯಕ್ರಮಗಳು ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. ನಡೆಸ್ತಕ್ಕಂಥ ಕಾರ್ಯಕ್ರಮಗಳನ್ನ ಎಲ್ಲರೂ ಭಾಗವಹಿಸಿ ಭಗವಂತನ ಕೃಪೆಗೆ ಎಲ್ಲರೂ ಪಾತ್ರರಾಗಬೇಕು. ಮತ್ತೆ ಇನ್ನು ಮುಂದೆ ಏನ ನಡೀತದೆ ಏನ್ ನಡೆಯಲ್ಲ ಎಲ್ಲಾದ್ರಲ್ಲೂ ನಿಮಗೆ ಎಲ್ಲರಿಗೂ ನಾವು ತಿಳಿಸ್ತೀನಿ. ಈ ಚಾನಲ್ನ ಎಲ್ಲಾ ಭಕ್ತಾದಿಗಳು ದಯವಿಟ್ಟು ಕ್ಷಮೆಯಿಂದ ಕೇಳ್ತಿದ್ದೀನಿ, ಆತ್ಮಸಾಕ್ಷಿಯಾಗಿ ಕೇಳ್ತಾ ಇದ್ದೀನಿ. ಈ ಸೂರ್ಯಪುತ್ರ ಗೆಳೆಯರ ಬಳಗ ಚಾನಲ್ನ ದಯವಿಟ್ಟು ಎಲ್ಲರನ್ನು ನಡ್ಸ್ಕೊಂಡು ಹೋಗ್ತೀರಾ, ನಡ್ಸ್ಕೊಂಡು ಹೋಗ್ಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತಿರ್ತೀನಿ. ಪ್ರತಿ ವಾರನು ಪ್ರತಿ ದಿನನು ಏನ್ ಕಾರ್ಯಕ್ರಮ ನಡೀತದೆ ಇದು ಈ ಚಾನಲ್ನಲ್ಲಿ ಬರ್ತಾ ಇರ್ತದೆ. ಇಷ್ಟು ಕಾಲ ಅಂತ ಇಲ್ಲ, ಏನಿಲ್ಲ. ಪ್ರತಿ ಶನಿವಾರ, ಪ್ರತಿ ಮಂಗಳವಾರ, ಪ್ರತಿ ಶುಕ್ರವಾರ, ಪ್ರತಿ ಸೋಮವಾರ ಮತ್ತು ಇಂಥ ಕಾರ್ಯಕ್ರಮಗಳು ವಿಶೇಷ ಜಾತ್ರೆ ಟೈಮ್ಗಳಲ್ಲಿ, ವಿಶೇಷಗಳಲ್ಲಿ, ಹಬ್ಬ ಕಾಲಗಳಲ್ಲಿ ಎಲ್ಲದರಲ್ಲೂ ಬರ್ತಾ ಇರ್ತದೆ. ಎಲ್ಲರೂ ನಡೆಸ್ಕೊಂಡು ಈ ಕ್ಷೇತ್ರನ ತಮ್ಮೆಲ್ಲರ ಆಶೀರ್ವಾದದಿಂದ ಕ್ಷೇತ್ರ ಮುಂದಕ್ಕೆ ಬೆಳೆಸ್ತೀರಾ ಅಂತ ನಂಬಿಕೊಂಡು ಎಲ್ಲರಿಗೂ ನಾನು ವಂದನೆಗಳನ್ನ ಅರ್ಪಿಸುತ್ತಾ ಎಲ್ಲರಿಗೂ ನಮ್ಮನ್ನು ಭಕ್ತಿಯಿಂದ ಭಗವಂತನಲ್ಲಿ ನಮ್ಮ ಮುನೇಶ್ವರ, ಶನೇಶ್ವರ, ವರಮಹಾಲಕ್ಷ್ಮಿ, ಛಾಯಾದೇವಿ, ಯಲ್ಲಮ್ಮ ದೇವಿ, ವೀರಾಂಜನೇಯ, ನಾಗದೇವತೆ, ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಎಲ್ಲರಿಗೂ ನಿಮ್ಮ ಕುಟುಂಬ ಸಕಲ ಸೌಭಾಗ್ಯ ಕೊಟ್ಟು ಅಭಿವೃದ್ಧಿ ಕೊಟ್ಟು ನಿಮ್ಗೆ ಆರೋಗ್ಯ ಎಲ್ಲಾ ತರದಲ್ಲಿ ಬೆಳೀಲಿ ಅಂತ ಆಶೀರ್ವಾದ ಬೇಕು ಹೇಳಿ ಬೇಡ್ತೀನಿ, ಪ್ರಾರ್ಥನೆ ಕೊಡ್ತೀನಿ. ಧನ್ಯವಾದಗಳು.